ಸಂಪರ್ಕ ಮಾಡ್ತೀವಿ. ದಿನೇಶ್, ಥ್ಯಾಂಕ್ ಯು ನಿಮ್ಗೆಲ್ರಿಗೂ ಕೂಡ. ನೋಡಿ, ಪದ್ಮಲತಾ ಮನೆ ಸಮೀಪವೇ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. 15ನೇ ಪಾಯಿಂಟ್ ನಲ್ಲಿ ತಲೆಬುರುಡೆಗಾಗಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಸಾವಿನ ಬಗ್ಗೆ ಸಿಐಡಿ ತನಿಖೆ ಕೂಡ ಆಗಿತ್ತು. ಇದೇ ಪ್ರಕರಣದ ಬಗ್ಗೆ ದೂರು ನೀಡಿದ್ದ ಜಯಂತ್, ಎಸ್ಐಟಿಗೆ ದೂರು ನೀಡಿದ ಎರಡನೇ ದೂರುದಾರ ಜಯಂತ್ ಪದ್ಮಲತಾ ಸಂಬಂಧಿ ಕೂಡ ಹೌದು. ಈತ ಎಸ್ಐಟಿಗೆ ದೂರು ಕೂಡ ಕೊಟ್ಟಿದ್ದ. ಈ ನಿಟ್ಟಿನಲ್ಲಿ 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಅವರ ಮನೆ ಪಕ್ಕದಲ್ಲೇ ಈಗ ಅಲ್ಲಿ ತನಿಖೆ ಆಗ್ತಾ ಇದೆ. ಜಯಂತ್ ಅನ್ನೋರು ಎಸ್ಐಟಿಗೆ ದೂರನ್ನ ಕೊಟ್ಟಿದ್ರು. ಪದ್ಮಲತಾ ಅವರ ಸಂಬಂಧಿಯಾಗಿರುವ ಜಯಂತ್, ಎರಡನೇ ದೂರುದಾರ ಜಯಂತ್, ಈತ ದೂರು ಕೊಟ್ಟಿದ್ರು. ನೋಡಿ, ಉಪ್ಪಿನ ಮೂಟೆಯನ್ನ ಹಿಡಿದುಕೊಂಡು ಅಲ್ಲಿ ಕಾರ್ಮಿಕರು ಅಗೆಯೋದಕ್ಕೆ, ಉತ್ಖನನ ಕಾರ್ಯ ಮಾಡೋದಕ್ಕೆ ಹೋಗ್ತಾ ಇರುವ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಇದು ಆತ ತೋರಿಸಿರುವಂತಹ ಹೊಸ ಗುರುತಿನ ಜಾಗಕ್ಕೆ ಈಗ ಹೋಗ್ತಾ ಇರುವಂತಹ ದೃಶ್ಯ. ಇದು ಉಪ್ಪಿನ ಮೂಟೆಯನ್ನ ಕಾರ್ಮಿಕರು ಹೊತ್ಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅವರ ಜೊತೆಗಿದ್ದಾರೆ. ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ. ಪದ್ಮಲತಾ ಅವರು ನಿಗೂಢವಾಗಿ ಸಾವನ್ನಪ್ಪಿದ್ರಲ್ಲ, ಅವರ ಮನೆಯ ಪಕ್ಕದಲ್ಲೇ ಈಗ ತಲಾಶ್ ಮಾಡ್ತಾ ಇದ್ದಾರೆ. ಜಯಂತ್ ಅನ್ನೋ ಇನ್ನೋರ್ವ ದೂರುದಾರ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಬಹುಶಃ ಅಲ್ಲಿ ಅನುಮಾನ ಇರೋದ್ರಿಂದಾಗಿ ಆ ಭಾಗದಲ್ಲಿ ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಸಂಪರ್ಕದಲ್ಲಿ ದಿನೇಶ್ ಮತ್ತು ನಾಗೇಂದ್ರ ಬಾಬು. ದಿನೇಶ್, ಪದ್ಮಲತಾ ಅವರ ಮನೆ ಪಕ್ಕದಲ್ಲೇ ಈಗ ಎಸ್ಐಟಿ ಅಧಿಕಾರಿಗಳಿದ್ದಾರೆ, ಮತ್ತೆ ದೂರುದಾರ ಇಬ್ರು ಕೂಡ ಇದ್ದಾರೆ ಅನ್ನೋದು. ಪದ್ಮಲತಾ ಅವರ ಸಾವಿನ ಕುರಿತಾಗಿ ಏನೇನು ಅನುಮಾನ ಇತ್ತು, ಈ ಜಯಂತ್ ದೂರಿನಲ್ಲಿ ಏನ್ ಹೇಳಿದ, ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಎಷ್ಟು ಗಂಭೀರವಾಗಿ ಪದ್ಮಲತಾ ಪ್ರಕರಣವನ್ನು ಪರಿಗಣಿಸಿದ್ದಾರೆ? ದಿನೇಶ್. ರಂಜಿತ್ ಶಿರಾರಿ, ಇವತ್ತಿನ ಅನಿರೀಕ್ಷಿತ ಪಾಯಿಂಟ್ ಏನಿದೆ ಅದು ಬೋಳಿಯಾರ್ ಸಮೀಪದ ಗೋಂಕ್ರೆ ತಾರ್ ಅನ್ನುವಂತ ಒಂದು ಭಾಗದಲ್ಲಿ ನಡೀತಾ ಇರುವಂತದ್ದು. ಈ ಒಂದು ಪಾಯಿಂಟ್ ನ ಬಗ್ಗೆ ಬಹಳಷ್ಟು ಕುತೂಹಲ ಇರುವಂತದ್ದು. ಜೊತೆಗೆ ಈ ಒಂದು ಪಾಯಿಂಟ್ ಏನಿದೆ ಅದು ಈ ಹಿಂದೆ ಕೊಲೆಯಾಗಿರುವಂತಹ ಪದ್ಮಲತಾ ಅನ್ನುವರಿಗೆ ಸೇರಿದಂತ ಮನೆಯ ಪಕ್ಕದಲ್ಲೇ ಆ ಒಂದು ಕಾಡು ಕೂಡ ಇರುವಂತದ್ದು. ಹೀಗಾಗಿ ಒಂದಷ್ಟು ಕುತೂಹಲ ಹೆಚ್ಚುತ್ತಾ ಇರುವಂತದ್ದು. ಈ ಒಂದು ಪದ್ಮಲತಾ ಅವರ ಮನೆ ಇರುವಂತದ್ದು ಆ ಒಂದು ಕಾಡಿನ ಪಕ್ಕದಲ್ಲೇ 1986ರಲ್ಲಿ ಪದ್ಮಲತಾ ಕೊಲೆ ನಡೆದಿತ್ತು. ಅದು ಬಹಳಷ್ಟು ದೊಡ್ಡ ಮಟ್ಟಿನ ಸುದ್ದಿ. ನೋಡಿ, ಉಪ್ಪಿನ ಮೂಟೆಯನ್ನ ಹೊತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಬಹುಶಃ ಈ ದೂರುದಾರರು ಹೇಳಿರುವಂತ ಅಥವಾ ತೋರಿಸಿರುವಂತ ಜಾಗ ಇದೆಯಲ್ಲ, ಇದು ಬಹಳ ಅವರಿಗೆ ಅಲ್ಲಿ ಶವವನ್ನ ಹೂತಿರೋದು ನೆನಪಿದೆ. ಮತ್ತೆ ಅದನ್ನು ಅವರು ಅಗೆಯುತ್ತಾರೆ ಅಥವಾ ಗುರುತಿಸುತ್ತಾರೆ ಅನ್ನುವ ಒಂದಿಷ್ಟು ವಿಚಾರವೂ ಕೂಡ ಇದೆ. ಈ ಕಾರಣದಿಂದ ಅಲ್ಲಿ ಕಳೆಬರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಉಪ್ಪಿನ ಮೂಟೆಯನ್ನ ಹೊತ್ಕೊಂಡು ಕಾರ್ಮಿಕರು ಒಳಗಡೆ ಹೋಗ್ತಾ ಇದ್ದಾರೆ. ಪದ್ಮಲತಾ ಅವರ ಮನೆಯ ಪಕ್ಕದಲ್ಲೇ ಕೂತಿದ್ದಾರೆ ಅನ್ನೋದರ ಬಗ್ಗೆ ಅವರಿಗೆ ಅನುಮಾನ ಇದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಜಯಂತ್ ಮತ್ತೆ ಸಂಪರ್ಕ ಮಾಡ್ತೀವಿ. ದಿನೇಶ್, ಥ್ಯಾಂಕ್ ಯು ನಿಮ್ಗೆಲ್ರಿಗೂ ಕೂಡ. ನೋಡಿ, ಪದ್ಮಲತಾ ಮನೆ ಸಮೀಪವೇ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. 15ನೇ ಪಾಯಿಂಟ್ ನಲ್ಲಿ ತಲೆಬುರುಡೆಗಾಗಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಸಾವಿನ ಬಗ್ಗೆ ಸಿಐಡಿ ತನಿಖೆ ಕೂಡ ಆಗಿತ್ತು. ಇದೇ ಪ್ರಕರಣದ ಬಗ್ಗೆ ದೂರು ನೀಡಿದ್ದ ಜಯಂತ್, ಎಸ್ಐಟಿಗೆ ದೂರು ನೀಡಿದ ಎರಡನೇ ದೂರುದಾರ ಜಯಂತ್ ಪದ್ಮಲತಾ ಸಂಬಂಧಿ ಕೂಡ ಹೌದು. ಈತ ಎಸ್ಐಟಿಗೆ ದೂರು ಕೂಡ ಕೊಟ್ಟಿದ್ದ. ಈ ನಿಟ್ಟಿನಲ್ಲಿ 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಅವರ ಮನೆ ಪಕ್ಕದಲ್ಲೇ ಈಗ ಅಲ್ಲಿ ತನಿಖೆ ಆಗ್ತಾ ಇದೆ. ಜಯಂತ್ ಅನ್ನೋರು ಎಸ್ಐಟಿಗೆ ದೂರನ್ನ ಕೊಟ್ಟಿದ್ರು. ಪದ್ಮಲತಾ ಅವರ ಸಂಬಂಧಿಯಾಗಿರುವ ಜಯಂತ್, ಎರಡನೇ ದೂರುದಾರ ಜಯಂತ್, ಈತ ದೂರು ಕೊಟ್ಟಿದ್ರು. ನೋಡಿ, ಉಪ್ಪಿನ ಮೂಟೆಯನ್ನ ಹಿಡಿದುಕೊಂಡು ಅಲ್ಲಿ ಕಾರ್ಮಿಕರು ಅಗೆಯೋದಕ್ಕೆ, ಉತ್ಖನನ ಕಾರ್ಯ ಮಾಡೋದಕ್ಕೆ ಹೋಗ್ತಾ ಇರುವ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಇದು ಆತ ತೋರಿಸಿರುವಂತಹ ಹೊಸ ಗುರುತಿನ ಜಾಗಕ್ಕೆ ಈಗ ಹೋಗ್ತಾ ಇರುವಂತಹ ದೃಶ್ಯ. ಇದು ಉಪ್ಪಿನ ಮೂಟೆಯನ್ನ ಕಾರ್ಮಿಕರು ಹೊತ್ಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅವರ ಜೊತೆಗಿದ್ದಾರೆ. ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ. ಪದ್ಮಲತಾ ಅವರು ನಿಗೂಢವಾಗಿ ಸಾವನ್ನಪ್ಪಿದ್ರಲ್ಲ, ಅವರ ಮನೆಯ ಪಕ್ಕದಲ್ಲೇ ಈಗ ತಲಾಶ್ ಮಾಡ್ತಾ ಇದ್ದಾರೆ. ಜಯಂತ್ ಅನ್ನೋ ಇನ್ನೋರ್ವ ದೂರುದಾರ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಬಹುಶಃ ಅಲ್ಲಿ ಅನುಮಾನ ಇರೋದ್ರಿಂದಾಗಿ ಆ ಭಾಗದಲ್ಲಿ ಈಗ ಸರ್ಚ್ ಮಾಡ್ತಾ ಇದ್ದಾರೆ.
ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಸಂಪರ್ಕದಲ್ಲಿ ದಿನೇಶ್ ಮತ್ತು ನಾಗೇಂದ್ರ ಬಾಬು. ದಿನೇಶ್, ಪದ್ಮಲತಾ ಅವರ ಮನೆ ಪಕ್ಕದಲ್ಲೇ ಈಗ ಎಸ್ಐಟಿ ಅಧಿಕಾರಿಗಳಿದ್ದಾರೆ ಮತ್ತೆ ದೂರುದಾರ ಇಬ್ರು ಕೂಡ ಇದ್ದಾರೆ ಅನ್ನೋದು. ಪದ್ಮಲತಾ ಅವರ ಸಾವಿನ ಕುರಿತಾಗಿ ಏನೇನು ಅನುಮಾನ ಇತ್ತು, ಈ ಜಯಂತ್ ದೂರ್ನಲ್ಲಿ ಏನ್ ಹೇಳಿದ, ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಎಷ್ಟು ಗಂಭೀರವಾಗಿ ಪದ್ಮಲತಾ ಪ್ರಕರಣವನ್ನು ಪರಿಗಣಿಸಿದ್ದಾರೆ? ದಿನೇಶ್, ರಂಜಿತ್ ಶಿರ್ಯಾರಿ, ಇವತ್ತಿನ ಅನಿರೀಕ್ಷಿತ ಪಾಯಿಂಟ್ ಏನಿದೆ ಅದು ಬೋಳಿಯಾರ್ ಸಮೀಪದ ಗೋಂಕ್ರೆ ಕ್ರಾಸ್ ಗೋಂಕ್ರೆ ತಾರ್ ಅನ್ನುವಂತ ಒಂದು ಭಾಗದಲ್ಲಿ ನಡೀತಾ ಇರುವಂತದ್ದು. ಈ ಒಂದು ಪಾಯಿಂಟ್ ನ ಬಗ್ಗೆ ಬಹಳಷ್ಟು ಕುತೂಹಲ ಇರುವಂತದ್ದು. ಜೊತೆಗೆ ಈ ಒಂದು ಪಾಯಿಂಟ್ ಏನಿದೆ ಅದು ಈ ಹಿಂದೆ ಕೊಲೆಯಾಗಿರಂತ ಏನು ಪದ್ಮಲತಾ ಅನ್ನುವರಿಗೆ ಸೇರಿದಂತ ಮನೆಯ ಪಕ್ಕದಲ್ಲೇ ಆ ಒಂದು ಕಾಡು ಕೂಡ ಇರುವಂತದ್ದು. ಹೀಗಾಗಿ ಒಂದಷ್ಟು ಕುತೂಹಲ ಹೆಚ್ಚುತ್ತಾ ಇರುವಂತದ್ದು. ಈ ಒಂದು ಪದ್ಮಲತಾ ಏನು ಅವರ ಮನೆ ಇರುವಂತದ್ದು ಆ ಒಂದು ಕಾಡಿನ ಪಕ್ಕದಲ್ಲೇ 1986ರಲ್ಲಿ ಪದ್ಮಲತಾ ಕೊಲೆ ನಡೆದಿತ್ತು. ಅದು ಬಹಳಷ್ಟು ದೊಡ್ಡ ಮಟ್ಟಿನ ಸುದ್ದಿ. ನೋಡಿ, ಉಪ್ಪಿನ ಮೂಟೆಯನ್ನ ಹೊತ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಬಹುಶಃ ಈ ದೂರುದಾರರು ಹೇಳಿರುವಂತ ಅಥವಾ ತೋರಿಸಿರುವಂತ ಜಾಗ ಇದೆಯಲ್ಲ, ಇದು ಬಹಳ ಅವರಿಗೆ ಅಲ್ಲಿ ಶವವನ್ನ ಹೂತಿರೋದು ನೆನಪಿದೆ. ಮತ್ತೆ ಅದನ್ನು ಅವರು ಅಗೆಯುತ್ತಾರೆ ಅಥವಾ ಗುರುತಿಸುತ್ತಾರೆ ಅನ್ನುವ ಒಂದಿಷ್ಟು ವಿಚಾರವೂ ಕೂಡ ಇದೆ. ಈ ಕಾರಣದಿಂದ ಅಲ್ಲಿ ಕಳೆಬರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಉಪ್ಪಿನ ಮೂಟೆಯನ್ನ ಹೊತ್ಕೊಂಡು ಕಾರ್ಮಿಕರು ಒಳಗಡೆ ಹೋಗ್ತಾ ಇದ್ದಾರೆ. ಪದ್ಮಲತಾ ಅವರ ಮನೆಯ ಪಕ್ಕದಲ್ಲೇ ಕೂತಿದ್ದಾರೆ ಅನ್ನೋದರ ಬಗ್ಗೆ ಅವರಿಗೆ ಅನುಮಾನ ಇದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಜಯಂತ್ ಮತ್ತೆ ಸಂಪರ್ಕ ಮಾಡ್ತೀವಿ. ದಿನೇಶ್, ಥ್ಯಾಂಕ್ ಯು ನಿಮ್ಗೆಲ್ರೂ ಕೂಡ. ನೋಡಿ, ಪದ್ಮಲತಾ ಮನೆ ಸಮೀಪವೇ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. 15ನೇ ಪಾಯಿಂಟ್ ನಲ್ಲಿ ತಲೆಬುರುಡೆಗಾಗಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಸಾವಿನ ಬಗ್ಗೆ ಸಿಐಡಿ ತನಿಖೆ ಕೂಡ ಆಗಿತ್ತು. ಇದೇ ಪ್ರಕರಣದ ಬಗ್ಗೆ ದೂರು ನೀಡಿದ್ದ ಜಯಂತ್, ಎಸ್ಐಟಿಗೆ ದೂರು ನೀಡಿದ ಎರಡನೇ ದೂರುದಾರ ಜಯಂತ್ ಪದ್ಮಲತಾ ಸಂಬಂಧಿ ಕೂಡ ಹೌದು. ಈತ ಎಸ್ಐಟಿಗೆ ದೂರು ಕೂಡ ಕೊಟ್ಟಿದ್ದ. ಈ ನಿಟ್ಟಿನಲ್ಲಿ 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಅವರ ಮನೆ ಪಕ್ಕದಲ್ಲೇ ಈಗ ಅಲ್ಲಿ ತನಿಖೆ ಆಗ್ತಾ ಇದೆ. ಜಯಂತ್ ಅನ್ನೋರು ಎಸ್ಐಟಿಗೆ ದೂರನ್ನ ಕೊಟ್ಟಿದ್ರು. ಪದ್ಮಲತಾ ಅವರ ಸಂಬಂಧಿಯಾಗಿರುವ ಜಯಂತ್, ಎರಡನೇ ದೂರುದಾರ ಜಯಂತ್, ಈತ ದೂರು ಕೊಟ್ಟಿದ್ರು. ನೋಡಿ, ಉಪ್ಪಿನ ಮೂಟೆಯನ್ನ ಹಿಡಿದುಕೊಂಡು ಅಲ್ಲಿ ಕಾರ್ಮಿಕರು ಅಗೆಯೋದಕ್ಕೆ, ಉತ್ಖನನ ಕಾರ್ಯ ಮಾಡೋದಕ್ಕೆ ಹೋಗ್ತಾ ಇರುವ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಇದು ಆತ ತೋರಿಸಿರುವಂತ ಹೊಸ ಗುರುತಿನ ಜಾಗಕ್ಕೆ ಈಗ ಹೋಗ್ತಾ ಇರುವಂತ ದೃಶ್ಯ. ಇದು ಉಪ್ಪಿನ ಮೂಟೆಯನ್ನ ಕಾರ್ಮಿಕರು ಹೊತ್ಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅವರ ಜೊತೆಗಿದ್ದಾರೆ. ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ. ಪದ್ಮಲತಾ ಅವರು ನಿಗೂಢವಾಗಿ ಸಾವನ್ನಪ್ಪಿದ್ರಲ್ಲ, ಅವರ ಮನೆಯ ಪಕ್ಕದಲ್ಲೇ ಈಗ ತಲಾಶ್ ಮಾಡ್ತಾ ಇದ್ದಾರೆ. ಜಯಂತ್ ಅನ್ನೋ ಇನ್ನೋರ್ವ ದೂರುದಾರ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಬಹುಶಃ ಅಲ್ಲಿ ಅನುಮಾನ ಇರೋದ್ರಿಂದಾಗಿ ಆ ಭಾಗದಲ್ಲಿ ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಸಂಪರ್ಕದಲ್ಲಿ ದಿನೇಶ್ ಮತ್ತು ನಾಗೇಂದ್ರ ಬಾಬು. ದಿನೇಶ್, ಪದ್ಮಲತಾ ಅವರ ಮನೆ ಪಕ್ಕದಲ್ಲೇ ಈಗ ಎಸ್ಐಟಿ ಅಧಿಕಾರಿಗಳಿದ್ದಾರೆ ಮತ್ತೆ ದೂರುದಾರ ಇಬ್ರು ಕೂಡ ಇದ್ದಾರೆ ಅನ್ನೋದು. ಪದ್ಮಲತಾ ಅವರ ಸಾವಿನ ಕುರಿತಾಗಿ ಏನೇನು ಅನುಮಾನ ಇತ್ತು, ಈ ಜಯಂತ್ ದೂರ್ನಲ್ಲಿ ಏನ್ ಹೇಳಿದ, ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಎಷ್ಟು ಗಂಭೀರವಾಗಿ ಪದ್ಮಲತಾ ಪ್ರಕರಣವನ್ನು ಪರಿಗಣಿಸಿದ್ದಾರೆ? ದಿನೇಶ್.